ಇನ್ನು ನಿನ್ನೆ ಮುಖ್ಯಮಂತ್ರಿ ಡಿ.ಸಿ.ಎಂ ಜೊತೆನಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೂಡ ದೆಹಲಿಗೆ ಹೋಗಿದ್ದರು. ದೆಹಲಿಯಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ ಪರಮೇಶ್ವರ್ ಅವರು. ದೆಹಲಿಯ ಲೋಧಿ ರಸ್ತೆಯಲ್ಲಿರುವ ನಿವಾಸದಲ್ಲಿ ವೇಣುಗೋಪಾಲ್ ಅವರ ಭೇಟಿಯಾಗಿದೆ. ನಿನ್ನೆ ಸಿಎಂ ಭೇಟಿ ನೀಡಿದ್ರು. ಅದರ ಬೆನ್ನಲ್ಲೇ ಇವತ್ತು ವೇಣುಗೋಪಾಲ್ ಅವರನ್ನ ಪರಮೇಶ್ವರ್ ಕೂಡ ಭೇಟಿಯಾಗಿದ್ದಾರೆ. ಇದರ ಜೊತೆಗೆ ಸೋನಿಯಾ ಗಾಂಧಿ ಭೇಟಿಗೂ ಸಮಯವನ್ನು ಕೇಳಿದ್ದಾರೆ ಪರಮೇಶ್ವರ್. ಹಾಗಾಗಿ ಕುತೂಹಲ ಕೆರಳಿಸಿದೆ ಗೃಹ ಸಚಿವ ಪರಮೇಶ್ವರ್ ಅವರ ಭೇಟಿ. ನಿನ್ನೆ ಮಾತನಾಡ್ತಾ ಪರಮೇಶ್ವರ್ ಅವರು ಹೇಳಿದರು, ಇಲ್ಲ ಸಿ.ಎಂ ಡಿ.ಸಿ.ಎಂ ಇಬ್ಬರನ್ನೇ ಹೈಕಮಾಂಡ್ ಕರೆದಿರೋದು, ನಾನು ನನ್ನ ಸ್ವಇಚ್ಛೆಯಿಂದ ಹೋಗ್ತಾ ಇದ್ದೀನಿ, ವಾಲಂಟಿಯರ್ ಆಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿದರು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಈಗ ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರು ವಾಪಸ್ ಬಂದ್ಬಿಟ್ಟಿದ್ದಾರೆ. ಇವರು ಡೆಲ್ಲಿನಲ್ಲೇ ಉಳ್ಕೊಂಡು ಎಲ್ಲ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ ಅಂತಂದಾಗಲೂ ಒಂದಷ್ಟು ಸಂದೇಹಗಳು ಮೂಡುತ್ತೆ. ಏನಿರ್ಬೋದು ಭೇಟಿಯ ಮಹತ್ವ ಅಂತ? ಅರವಿಂದ್, ಸಚಿವರನ್ನೇನು ಕಾಂಗ್ರೆಸ್ ಹೈಕಮಾಂಡ್ ಅವರು ಆಹ್ವಾನ ಕೊಟ್ಟಿರಲಿಲ್ಲ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನ ಆಹ್ವಾನ ಕೊಟ್ಟಿದ್ರು, ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಆದರೆ ಸಚಿವರಿಗೆ ಆಹ್ವಾನ ಕೊಡದೇ ಇದ್ರು ಕೂಡ ಗೃಹ ಸಚಿವ ಪರಮೇಶ್ವರ್ ಅವರು ದೆಹಲಿಗೆ ಹೋಗಿರುವಂಥದ್ದು, ಅಲ್ಲಿ ಕಾಂಗ್ರೆಸ್ ವರಿಷ್ಠನ ಭೇಟಿ ಮಾಡ್ತಾ ಇರುವಂಥದ್ದು, ಎಲ್ಲ ಒಂದು ಕಡೆ ಕಾಂಗ್ರೆಸ್ ಒಳಗಡೆ ಏನೋ ಆಗ್ತಿದೆ ಅನ್ನುವಂಥದ್ದು. ಮುಡಾ ಪ್ರಕರಣ ಹಿನ್ನೆಲೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ, ಜೊತೆಗೆ ಕಾನೂನು ಸಮರ ನಡೀತಾ ಇರುವಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಈ ನಡೆ ಒಂದು ರೀತಿಯಲ್ಲಿ ಪಕ್ಷದೊಳಗೆ ಚರ್ಚೆಗೊಳಗಾಗಿರುವಂಥದ್ದು. ಅವರು ಯಾವುದಕ್ಕೆ ಭೇಟಿ ಕೊಟ್ಟಿದ್ದೀವಿ, ಏನು ಚರ್ಚೆ ಮಾಡ್ತಿದ್ದೀವಿ ಅನ್ನುವಂಥದ್ದು ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಆಗೋರ ಲಿಸ್ಟ್ನಲ್ಲಿ ಇವ್ರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಯಾವ ರೀತಿ ಡಿ.ಕೆ.ಶಿ ಅವ್ರ ಹೆಸರು ಬರ್ತಿದೆಯೋ, ಎಂ.ಬಿ. ಪಾಟೀಲ್ ಹೆಸರು ಬರ್ತಿದೆಯೋ, ಹಾಗೆ ಪರಮೇಶ್ವರ್ ಹೆಸರು ಕೂಡ ಬರ್ತಾ ಇರುವಂಥದ್ದು. ಜೊತೆಗೆ ಇವರು ಕಾಂಗ್ರೆಸ್ ಮಟ್ಟದಲ್ಲೂ ಕೂಡ ಒಂದಿಷ್ಟು ಈ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ವೇದಿಕೆ ರೆಡಿ ಮಾಡ್ಕೋಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಂಗಿದೆ. ಆ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ನಾಯಕರ ಭೇಟಿ ಮಾಡ್ತಾ ಇದ್ದಾರೆ. ಜೊತೆಗೆ ಮುಂಬರುವಂಥ ನಾಯಕತ್ವ, ಪರ್ಯಾಯ ನಾಯಕತ್ವ ಸಂದರ್ಭದಲ್ಲಿ ತಮ್ಮನ್ನ ಪರಿಗಣಿಸಿ ಅನ್ನುವಂಥ ಮನವಿಯನ್ನು ಕೂಡ ಹೈಕಮಾಂಡ್ ನಾಯಕರ ಜೊತೆ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇರುವಂಥದ್ದು. ಜೊತೆಗೆ ಒಂದು ವೇಳೆ ಪರ್ಯಾಯ ನಾಯಕತ್ವ ತೀರ್ಮಾನ ಆಗಲೇಬೇಕು ಅನ್ನುವಂಥ ಸಂದರ್ಭ ಬಂದಾಗ, ಸಿದ್ದರಾಮಯ್ಯ ನಂತರ ಯಾರು ಅಂತ ಪ್ರಶ್ನೆ ಬಂದಾಗ ನಮ್ಮನ್ನ ಪರಿಗಣಿಸಿ ಅನ್ನುವಂಥ ಮನವಿಯನ್ನ ಪರಮೇಶ್ವರ್ ಕೊಟ್ಟಿದ್ದಾರೆ. ಹೀಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ನಾಯಕರು ಹೋಗ್ಬೋದು. ಆದರೆ ಈಗ ಪರಮೇಶ್ವರ್ ಅವರು ಹೋಗಿರೋ ಹಿನ್ನೆಲೆಯಲ್ಲಿ ಬಹಳ ಕುತೂಹಲ ಮೂಡಿರುವಂಥದ್ದು. ಜೊತೆಗೆ ತಮ್ಮನ್ನು ಕೂಡ ಪರಿಗಣಿಸಿ ಅನ್ನುವಂಥ ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಅರವಿಂದ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಕಾಂಗ್ರೆಸ್ನಲ್ಲಿ ಆಂತರಿಕ ವಲಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಿದೆ ಅಂತ ಅನ್ನಿಸ್ತಾ ಇದೆ ಇದೆಲ್ಲವನ್ನು ನೋಡ್ತಾ ಇದ್ರೆ.